ಕುಮಾರ್ ಇದೀಗ ತಾನೇ ಬೆಂಗಳೂರಿಗೆ ಬಂದಿದ್ದಾರೆ. ಒಂದು ತಿಂಗಳ ಕಾಲ ಅವರು ಟ್ರೀಟ್ಮೆಂಟ್ ತಗೊಂಡು ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಶಿವರಾಜ್ ಕುಮಾರ್ ಅವ್ರನ್ನ ಅಪಾರ ಅಭಿಮಾನಿ ಬಳಗ ಸ್ವಾಗತಿಸಿದೆ. ನಾವು ನೋಡ್ತಾ ಇದ್ವಿ ಯಾವ ರೀತಿ ದೊಡ್ಡ ಹಾರವನ್ನು ಇಟ್ಕೊಂಡು, ಸೇಬು ಹಣ್ಣಿನ ಹಾರ, ಅಭಿಮಾನಿ ಬಳಗ ಇಲ್ಲಿ ನೆರೆದಿರೋದು. ಅರ್ಜುನ್ ಜನ್ಯ ಕೂಡ ಈಗಾಗಲೇ ಏರ್ಪೋರ್ಟಲ್ಲಿದ್ದಾರೆ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ನೇರ ದೃಶ್ಯಾವಳಿಗಳು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಈಗ ದೇಶಕ್ಕೆ ಮರಳಿದ್ದಾರೆ. ಅಮೆರಿಕದಲ್ಲಿ ಒಂದು ತಿಂಗಳ ಕಾಲ ಚಿಕಿತ್ಸೆಯನ್ನು ಪಡೆದು ನಟ ಶಿವರಾಜ್ ಕುಮಾರ್ ಸಂಪೂರ್ಣ ಗುಣಮುಖರಾಗಿ ವಾಪಸ್ ಬಂದಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೇಕ್ಗಳನ್ನು ತಂದಿದ್ದಾರೆ, ಹಾರಗಳನ್ನು ತಂದಿದ್ದಾರೆ. ಈ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸೇಬು ಹಾರವನ್ನು ಮಾಡಿ ಶಿವಣ್ಣನಿಗೆ ಅದ್ಧೂರಿ ಸ್ವಾಗತ. ಸಾವನ್ನು ಗೆದ್ದು ಬಂದಿರುವಂಥ ಶಿವಣ್ಣ ಸಾಮಾನ್ಯ ಸಂಗತಿ ಅಲ್ಲ. ಶಿವಣ್ಣ, ನಾನು ಹೇಳ್ತಾ ಇದ್ದೆ, ಶಿವಣ್ಣ ಲೈಫಲ್ಲಿ ಏನೇನು ಸಮಸ್ಯೆಗಳು ಬಂದು ಅಂತ, ಎಲ್ಲವನ್ನೂ ಕೂಡ ಮೀರಿ ನಿಂತ ಬಗೆ ಇದೆಯಲ್ಲ ಶಿವಣ್ಣಂದು, ನಿಜಕ್ಕೂ ಅದ್ಭುತ. ಅದರ ಮುಂದುವರೆದ ಭಾಗ ಇದು. ಶಿವಣ್ಣ ಈಗ 30 ದಿನಗಳ ಕಾಲ ಟ್ರೀಟ್ಮೆಂಟನ್ನು ಪಡೆದು ವಾಪಸ್ ಬಂದಿರುವಂಥ ಶಿವಣ್ಣನ ಸ್ವಾಗತಕ್ಕೆ ದೊಡ್ಡ ಅಭಿಮಾನಿ ಬಳಗ ಸಜ್ಜಾಗಿ ನಿಂತಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅರ್ಜುನ್ ಜನ್ಯ ಕೂಡ ಈಗಾಗಲೇ ಬಂದಿದ್ದಾರೆ ಅವರ ಸ್ವಾಗತಕ್ಕೆ. ಟರ್ಮಿನಲ್ 2 ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಟರ್ಮಿನಲ್ 2 ಅಲ್ಲಿಂದ ಶಿವಣ್ಣ ಹೊರಗಡೆ ಬರ್ತಾ ಇರೋದು. ಈಗಾಗಲೇ ಅಭಿಮಾನಿಗಳು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೆ. ಶಿವಣ್ಣನಿಗೆ ಜೈ ಜಯಕಾರಗಳು ಮೊಳಗ್ತಾ ಇವೆ. ಜೊತೆಗೆ ಕ್ರೇನ್ನಲ್ಲಿ ಒಂದು ದೊಡ್ಡ ಸೇಬುವಿನ ಹಾರವನ್ನು ಇಡಲಾಗಿದೆ. ಈ ಮುಖಾಂತರ ಶಿವಣ್ಣನಿಗೆ ಅದ್ಧೂರಿ ಸ್ವಾಗತ. ಸಾವಿರಾರು ಮಂದಿ ಅಭಿಮಾನಿಗಳು ನೆರೆದಿದ್ದಾರೆ. ಒಬ್ಬ ಕಲಾವಿದನಿಗೆ ಇದಕ್ಕಿಂತ ದೊಡ್ಡ ಸಂಗತಿ ಇನ್ನೇನಿದೆ ಹೇಳಿ? ಯಾಕಂದರೆ ಈ ರೀತಿ ಬರೋದು, ಅಭಿಮಾನಿಗಳು ಜೈ ಜಯಕಾರ ಮೊಳಗಿಸೋದು ನೋಡಿ. ಶಿವಣ್ಣ ಹೋದಂಥ ಸಂದರ್ಭದಲ್ಲಿ ಜಾತಿ, ಮತ, ಧರ್ಮ ಅಂದನೇ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದರು ಶಿವಣ್ಣ ಗುಣಮುಖರಾಗಿ ಬರಲಿ ಅಂತ. ಅವರೆಲ್ಲರ ಪ್ರಾರ್ಥನೆ ಭಗವಂತನಿಗೆ ಮುಟ್ತು ಅಂತ ಅನಿಸುತ್ತೆ. ಶಿವಣ್ಣ ಕಷ್ಟದಿಂದ ಪಾರಾಗಿ ಬಂದಿದ್ದಾರೆ. ಒಂದಾ ಎರಡ, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಶಿವಣ್ಣ ಯಾಕೆ ಬಹಳ ವಿಭಿನ್ನ ಅನ್ನಿಸ್ತಾರೆ ನಮಗೆ ಅಂತಂತಂದರೆ, ಅವರು ನಡೆದು ಬಂದಂಥ ಹಾದಿ. ಒಂದು ಕಡೆಗೆ ಒಂದಾ ಎರಡ ಕಷ್ಟಗಳು ಒಂದಾದ ಮೇಲೊಂದು ಬರ ಸಿಡಿಲಿನ ರೀತಿಯಲ್ಲಿ ಬಡಿತಾನೇ ಇವೆ. ಆದರೂ ಕೂಡ ಶಿವಣ್ಣ ಎದೆಗುಂದದೆ ನಿಂತಿದ್ದಾರೆ, ಎದುರಿಸಿ ನಿಂತಿದ್ದಾರೆ, ಸಡ್ಡು ಹೊಡೆದು ನಿಂತಿದ್ದಾರೆ. ಇದು ಮನಸ್ಥಿತಿ. ಅಮಿತಾಬ್ ಬಚ್ಚನ್ ಒಂದು ಕಡೆ ಭಾಳ ಅದ್ಭುತವಾದ ಮಾತು ಹೇಳ್ತಾರೆ, ಪರಿಸ್ಥಿತಿ ನಿಮ್ಗೆ ಎಂಥದ್ದೇ ಆಗಿರ್ಬೋದು, ನಿಮ್ಮ ಮನಸ್ಥಿತಿ ಇದೆಯಲ್ಲ ಅದು ಸರಿ ಇರಬೇಕು, ಅವಾಗ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ. ಬೆಸ್ಟ್ ಎಕ್ಸಾಂಪಲ್ ಶಿವಣ್ಣ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಪರಿಸ್ಥಿತಿ ಏನೇ ಬಂತು
ಆದರೆ ಶಿವಣ್ಣನ ಮನಸ್ಥಿತಿ ಮಾತ್ರ ಬದಲಾಗಲಿಲ್ಲ. ಆ ಮನಸ್ಥಿತಿಯಿಂದಲೇ ಶಿವಣ್ಣ ಎಲ್ಲ ಕೆಟ್ಟ ಪರಿಸ್ಥಿತಿಗಳನ್ನು ಕೂಡ ಎದುರಿಸಿ ಬಂದರು. ನೋಡಿ, ಮೂವ್ ಆಗ್ತಾ ಇದೆ ಕಾರು. ನಾವು ಅದರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಶಿವಣ್ಣ ಮತ್ತು ಶಿವಣ್ಣ ಪತ್ನಿ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಮನೆಯ ಕಡೆಗೆ ಹೊರಟಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರುವಂಥ ಶಿವಣ್ಣವರ ನಿವಾಸದ ಕಡೆಗೆ ಈಗಾಗಲೇ ಕಾರು ಹೊರಟಿದೆ. ಅದ್ಧೂರಿಯಾಗಿ ಅವರನ್ನು ಬರಮಾಡಿಕೊಳ್ಳಲಾಯಿತು. ದೊಡ್ಡ ಹಾರವನ್ನು ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಹಾಕಿ ಅಭಿಮಾನಿಗಳು ಸ್ವಾಗತ ಮಾಡಿದರು. ಸಾವಿರಾರು ಅಭಿಮಾನಿಗಳು ನೆರೆದಿದ್ದರು. ಜಯಘೋಷಗಳು, ಜಯ ಜಯಕಾರಗಳು, ಹೂವಿನ ಮಳೆ, ಇದೆಲ್ಲದರ ಜೊತೆಗೆ ಅತ್ಯಂತ ದೊಡ್ಡದಾದಂಥ ಒಂದು ಹಾರನ್ನು ಹಿಡ್ಕೊಂಡು ಅಭಿಮಾನಿಗಳು ನಿಂತಿರೋದು. ಕ್ರೇನ್ನಲ್ಲಿ ತಂದಿದ್ದಾರೆ ಈ ಹಾರವನ್ನು. ಸಾಮಾನ್ಯವಾಗಿ ರಾಜಕಾರಣಿಗಳಿಗೆ ಹಾಕ್ತಾರೆ ಈ ರೀತಿ ಹಾರಗಳನ್ನು. ಆದರೆ ಕರ್ನಾಟಕದಲ್ಲಿ ಕಲಾವಿದರು ಅಂತಂದರೆ ಕಲಾವಿದರನ್ನು ನೋಡುವಂಥ ದೃಷ್ಟಿಕೋನವೇ ಬೇರೆ. ಕಲಾವಿದರನ್ನ ಆರಾಧಿಸ್ತಾರೆ ಕರ್ನಾಟಕ ಜನಗಳು. ಅದರಲ್ಲೂ ಒಳ್ಳೆಯವರು, ಸುಸಂಸ್ಕೃತರು, ಸಭ್ಯತೆ ಇರುವಂಥವ್ರು ಅಂದರೆ ಮುಗಿದೋಯ್ತು. ನೋಡಿದ್ವಿ ನಾವು ಪುನೀತ್ ರಾಜ್ಕುಮಾರ್ ಹೋದಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಯಾವ ರೀತಿ ಕಣ್ಣೀರಾಗ್ಬಿಡ್ತು ಅಂತ. ಅದೆಷ್ಟು ಹೃದಯಗಳು ಬಿರಿದುಬಿಟ್ವು ಆ ಸಂದರ್ಭದಲ್ಲಿ. ತಮ್ಮ ಮನೆ ಮಗನನ್ನು ಕಳ್ಕೊಂಡಿರೋ ರೀತಿಯಲ್ಲಿ ಜನ ಹತ್ತಿದ್ದನ್ನು ನಾವು ನೋಡಿದ್ದೀವಿ. ರಾಜ್ಕುಮಾರ್ ಫ್ಯಾಮಿಲಿ ಅಂತಂತಂದರೆ ಜನಗಳಿಗೆ ಅದು ಒಂದು ಅಳಿಸಲಾರದ ಅವಿನಾಭಾವ ಸಂಬಂಧ ಇದೆ. ಹೀಗಾಗಿ ಅವ್ರಿಗೇನಾದರೂ ಕಷ್ಟ ಆದಂಥ ಸಂದರ್ಭದಲ್ಲಿ ಆ ಸಂಬಂಧ ಅಳಿಸಲ್ಲ, ಆದರೆ ನಿಜಕ್ಕೂ ದುಃಖದಿಂದ ಅಳಿಸ್ಬಿಡುತ್ತೆ ಕರ್ನಾಟಕದ ರಾಜ್ಯದ ಜನರನ್ನು. ಯಾಕಂದರೆ ಅಷ್ಟೊಂದು ಅಭಿಮಾನ ರಾಜ್ಕುಮಾರ್ ಫ್ಯಾಮಿಲಿ ಅಂದರೆ. ಮೇಲಿಂದ ಮೇಲೆ ಬಂದೆರಗಿದಂಥ ಸಂಗತಿಗಳು ಒಂದಾ ಎರಡ, ಒಂದಾದ್ಮೇಲೆ ಒಂದು ಆಘಾತಗಳು. ಇಲ್ಲಿ ಇದೆಲ್ಲದರ ನಡುವೆ ಶಿವಣ್ಣ ಎದ್ದು ಬಂದಿರೋ ರೀತಿ ಇದೆಯಲ್ಲ, ಅದು ಬಹಳ ಗಮನಿಸಬೇಕಾದಂಥ ಸಂಗತಿ. ಮನುಷ್ಯ ಬೇಕಾದ ಗಳಿಸ್ಬೋದ್ರಿ, ಆದರೆ ಅಭಿಮಾನ ಗಳಿಸುವಂಥದ್ದು ಇದೆಯಲ್ಲ ಸಾಮಾನ್ಯ ಸಂಗತಿಯಲ್ಲ. ಅದಕ್ಕೇನಪ್ಪ ಅಂತಂದರೆ ಶಿವಣ್ಣನ ಸಿಂಪ್ಲಿಸಿಟಿ. ನೀವು ಯಾವುದಾದ್ರು ಕಾರ್ಯಕ್ರಮದಲ್ಲಿ 2 ಸ್ಟೆಪ್ ಹಾಕಿ ಅಂತ ಹೇಳಿ ಶಿವಣ್ಣ ತಕ್ಷಣ ರೆಡಿ ಆಗಿಬಿಡ್ತಾರೆ. ಸುದೀಪನ ಕಡೆ ಹೇಳ್ತಾ ಇದ್ರು, ಶಿವಣ್ಣ ನೀವು ಈ ರೀತಿ ಮಾಡಬೇಡಿ, ನಮಗೆ ಭಾಳ ತೊಂದರೆ ಆಗುತ್ತೆ, ಅಭಿಮಾನಿಗಳು ನಮ್ಮಿಂದಲೂ ನಿರೀಕ್ಷೆ ಮಾಡ್ತಾರೆ, ನೀವು ಯಾವುದೇ ಕಾರ್ಯಕ್ರಮಕ್ಕೆ ಕರೀರಿ. ಒಂದು ಸರಿನೂ ಬೇಸರ ಮಾಡ್ಕೊಂಡಿದ್ದು ಇಲ್ಲವೇ ಇಲ್ಲ. ಶಿವಣ್ಣನ ಆ ಡಿಕ್ಷನರಿನಲ್ಲಿ ಆ ಬೇಸರ ಅನ್ನುವಂಥ ಪದವೇ ಇಲ್ಲ ನೋಡಿ. ಇದು ಒಬ್ಬ ಮನುಷ್ಯನನ್ನು ಹೆಂಗೆ ಎತ್ತರಕ್ಕೆ ತರುತ್ತೆ ಅನ್ನಲಿಕ್ಕೆ, ಎತ್ತರಕ್ಕೆ ನಿಲ್ಲಿಸುತ್ತೆ ಅನ್ನಲಿಕ್ಕೆ, ಜನರ ಮನಸ್ಸಿನಲ್ಲಿ ಒಂದು ಶಾಶ್ವತವಾದಂಥ ಸ್ಥಾನ ತಂದು ಕೊಟ್ಬಿಡುತ್ತೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶಿವಣ್ಣ. ಶಿವಣ್ಣಂಗೆ ಕ್ಯಾನ್ಸರ್ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಕಣ್ಣಲ್ಲಿ ಹೋಗ್ಬಿಟ್ಟಿದ್ರು, ಒಂಥರ ದಂಗಾಗ್ಬಿಟ್ಟಿದ್ರು ಏನಪ್ಪ ಅಂತ. ಎಲ್ಲರೂ ಒಟ್ಟೊಟ್ಟಾಗಿ ಪ್ರಾರ್ಥನೆ ಮಾಡಿದರು ಶಿವಣ್ಣ ಗೆದ್ದು ಬರಬೇಕು ಅಂತ. ರೋಗವನ್ನು ಜಯಿಸಿ ಶಿವಣ್ಣ ಬಂದ್ರಲ್ಲ, ಅದು ಸಾಮಾನ್ಯವಾಗಿ ಏನು ಅಂತಂದರೆ ಯಾವುದಾದ್ರೂ ರೋಗ ರುಜಿನಗಳು ಬಂದಂಥ ಸಂದರ್ಭದಲ್ಲಿ ಶಿವನ ಆರಾಧನೆ ಮಾಡ್ತಾರೆ. ಅವನ ಹೆಸರಿಟ್ಕೊಂಡಿರುವಂಥ ಶಿವಣ್ಣ ಈಗ ನಿಜಕ್ಕೂ ಕ್ಯಾನ್ಸರ್ ಅನ್ನುವಂಥ ಮಹಾಮಾರಿನ ಗೆದ್ದು ಬಂದಿದ್ದಾರೆ. ಕಾಲಕ್ಕೆ ತಕ್ಕ ಹಾಗೆ ರಾಜ್ಕುಮಾರ್ ಫ್ಯಾಮಿಲಿ ಬದಲಾದಂಥ ರೀತಿ ಇದೆಯಲ್ಲ, ಟ್ಯೂನ್ ಆಗಿದ್ದಿದೆಯಲ್ಲ ಅದು. ಯಾಕಂದರೆ ಒಂದು ದೊಡ್ಡ ಫೌಂಡೇಶನ್ ಮೊದಲೇ ಬಿದ್ದಿತ್ತು ಅವರಿಗೆ, ಅದ್ಭುತವಾದಂಥ ಒಂದು ಫೌಂಡೇಶನ್ ಅದು. ಅದರ ಮೇಲೆ ಇದೆಲ್ಲದೂ ಕೂಡ ಕಟ್ಕೊಂಡಿರೋದು. ಅದರ ಮೇಲೆ ಗೊತ್ತಿದೆ ಅವರಿಗೆ ಕರ್ನಾಟಕ ಜನಗಳು ಎಷ್ಟು ನಮ್ಮನ್ನು ಇಷ್ಟಪಡ್ತಾರೆ, ಎಷ್ಟು ಆರಾಧಿಸ್ತಾರೆ, ಎಷ್ಟು ಜೀವ ಬಿಡ್ತಾರೆ ನಮ್ಮನ್ನು ಕಂಡ್ರೆ ಗೊತ್ತಿದೆ. ಅದಕ್ಕೆಂದೂ ಕೂಡ ಚ್ಯುತಿ ಬರೆದಿರೋ ರೀತಿಯಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ನಡ್ಕೊಳ್ತಾ ಇರೋದು. ಈ 3ನೇ ತಲೆಮಾರಿನ ಕಲಾವಿದರು ನೋಡ್ತಾ ಇದ್ದೀವಿ ನಾವು ಅವ್ರ ಕುಟುಂಬದಲ್ಲಿ. ರಾಜ್ಕುಮಾರ್ ಮಕ್ಕಳು, ಅವ್ರ ಮಕ್ಕಳು. ಆದರೆ ಶಿವಣ್ಣನ ಬಗ್ಗೆ, ಪುನೀತ್ ರಾಜ್ಕುಮಾರ್ ಬಗ್ಗೆ, ರಾಘವೇಂದ್ರ ರಾಜ್ಕುಮಾರ್ ಬಗ್ಗೆ ಇರುವಂಥ ಗೌರವ ಇದೆಯಲ್ಲ, ಭಾಳ ಗಮನಿಸಬೇಕು. ಇನ್ನೊಂದು ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಎಷ್ಟರ ಮಟ್ಟಿಗೆ ಅಂತಂದರೆ,
ಈ ಕಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಒಂದು ಮನೋಭಾವನೆ ಇತ್ತು, ಈ ಕಣ್ಣು ದಾನ ಮಾಡಿಬಿಟ್ರೆ ನಮ್ಮಲ್ಲೊಂದು ಇವಾಗಲೂ ಕೂಡ ಒಂದು ಮನೋಭಾವನೆ ಇದೆ. ಏನಪ್ಪ ಅಂತಂದರೆ ಈ ಅಂಗಾಂಗಗಳನ್ನು ದಾನ ಮಾಡಿದ್ರೆ ನಮಗೆಲ್ಲಿ ಮುಕ್ತಿ ಸಿಗಲ್ಲ ಅನ್ನುವಂಥ ಒಂದು ಮಾತಿದೆ. ಆದರೆ ಇದನ್ನು ತಪ್ಪು ಅಂತ ಸಾಬೀತು ಮಾಡಿದ್ರು ನೋಡಿ. ರಾಜ್ಕುಮಾರ್ ಅವರೇ ತಮ್ಮ ಕಣ್ಣನ್ನು ದಾನ ಮಾಡಿ ಈ ಮುಖಾಂತರ ಮಾದರಿ ಆದರು ಅಣ್ಣವರು. ಜೊತೆಗೆ ಅಣ್ಣವ್ರ ಮಕ್ಕಳು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದರು. ಕಾರಣಾಂತರಗಳಿಂದ ಆಗಲಿಲ್ಲ, ಪುನೀತ್ ರಾಜ್ಕುಮಾರ್ ಅವರ ದೇಹದಾನ ಆಗಲಿಲ್ಲ. ಇವರು 3 ಜನ, ತುಂಬ ಜನಗಳಿಗೆ ಗೊತ್ತಿಲ್ಲ, 3 ಜನ ದೇಹದಾನಕ್ಕೆ ಸಹಿ ಹಾಕಿದ್ದಾರೆ. 3 ಜನ ನಮ್ಮ ನಂತರ ನಮ್ಮ ದೇಹವನ್ನು ದಾನ ಮಾಡ್ತಾ ಇದ್ದೀವಿ ಅಂತ ಆಸ್ಪತ್ರೆಗಳಿಗೆ. MS ರಾಮಯ್ಯ ಆಸ್ಪತ್ರೆಯಲ್ಲಿ 3 ಜನ ಅಣ್ಣ ತಮ್ಮಂದರು ಸಹಿ ಹಾಕಿರೋದು. ಅಭಿಮಾನಿಗಳು ಬಿಡಲಿಲ್ಲ. ಪುನೀತ್ ರಾಜ್ಕುಮಾರ್ ಎಷ್ಟು ಮಟ್ಟಿಗೆ ಆರಾಧಿಸ್ತಿದ್ರು. ಆದರೆ ಆ ಮನೋಭಾವನೆ ನೋಡಿ, ಆ ಮನೋಭಾವನೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಮ್ಮಲ್ಲಿ ಏನೇನು ತಪ್ಪು ತಿಳುವಳಿಕೆಗಳಿದಾವಲ್ಲ, ದೇಹದಾನ ಮಾಡಿಬಿಟ್ರೆ, ಅಂಗಾಂಗ ದಾನ ಮಾಡಿಬಿಟ್ರೆ ನಮಗೆ ಮುಕ್ತಿ ಇಲ್ಲ, ಇಂಥದ್ದೆಲ್ಲ ಇದೆಯಲ್ಲ, ಇಲ್ಲಪ್ಪ. ತಲತಲಾಂತರದಿಂದ ಪುರಾಣಗಳಲ್ಲೂ ಕೂಡ ಇದರ ಉಲ್ಲೇಖ ಬರುತ್ತೆ. ದದೀಚಿ ಎನ್ನುವಂಥ ಮಹರ್ಷಿ ತನ್ನ ಅಂಗಾಂಗಗಳನ್ನೇ, ತನ್ನ ಮೂಳೆಗಳನ್ನೇ ದೇವತೆಗಳಿಗೆ ಕೊಟ್ಟು ಅವನು ಶಸ್ತ್ರಾಸ್ತ್ರಗಳನ್ನು ಮಾಡಿ ಅಂಥೇಳಿ ರಾಕ್ಷಸರ ವಿರುದ್ಧ ಗೆದ್ದಿದ್ದು. ಈ ಥರದ್ದು ಹಲವಾರು ಸಂಗತಿಗಳು. ಶಿಬಿ ಚಕ್ರವರ್ತಿಯ ಉಲ್ಲೇಖ ಬರುತ್ತೆ. ನಮ್ಮಲ್ಲಿ ಯಾವುದೂ ಕೂಡ ಇಲ್ಲ ಅನ್ನುವಂಥದ್ದು ಇಲ್ಲವೇ ಇಲ್ಲ ನೋಡಿ. ಅದನ್ನು ರಾಜ್ಕುಮಾರ್ ಫ್ಯಾಮಿಲಿ ಫಾಲೋ ಮಾಡ್ತಿರೋದು ಇದೆಯಲ್ಲ, ದೇಹದಾನ ಎಷ್ಟು ಜನರಿಗೆ ಪ್ರೇರಣೆ ಆಯ್ತು ನೋಡಿ. ಅಣ್ಣವರು ಕಣ್ಣು ದಾನ ಮಾಡಿದ ತಕ್ಷಣ ಎಷ್ಟು ಜನ ಈ ಕಣ್ಣು ದಾನಕ್ಕೆ ಸಹಿ ಹಾಕಿದರು. ಅದು ಬೇರೆ ಫ್ಯಾಮಿಲಿಗೂ ರಾಜ್ಕುಮಾರ್ ಫ್ಯಾಮಿಲಿಗೂ ಇರುವಂಥ ವ್ಯತ್ಯಾಸ. ಒಂದು ಚೂರು ಯಾವುದಾದ್ರೂ ಒಂದು ಸ್ವಲ್ಪ ಈ ಸಣ್ಣ ಸ್ಕ್ರೀನಲ್ಲೋ ದೊಡ್ಡ ಸ್ಕ್ರೀನಲ್ಲೋ ಕಾಣಿಸ್ಕೊಂಡ ತಕ್ಷಣ ನಮಗೆ ಕೊಂಬಂದುಬಿಡ್ತಾವಲ್ಲ, ಅಂಥವ್ರಿಗೆ ತತ್ವಿರುದ್ಧ ನೋಡಿ ಇವರು. ಬನ್ನಿ, ಅರ್ಜುನ್ ಜನ್ಯ ಮಾತಾಡಿದ್ರು, ಅವರು ಕೂಡ ಬರಮಾಡ್ಕೊಳ್ಳಿಕ್ಕೆ ಹೋಗಿದ್ದಾರೆ. ಏನಂದ್ರು ನೋಡೋಣ ಸರ್. ಇದೊಂಥರ ಒಂದು ಹಬ್ಬದ ವಾತಾವರಣ, ಎಲ್ಲ ಇಡೀ ಕನ್ನಡ ಇಂಡಸ್ಟ್ರಿಗೇ ಹಬ್ಬದ ವಾತಾವರಣ. ಯಾಕಂದರೆ ಶಿವಣ್ಣ ಅಂದರೆ ಎಲ್ಲರಿಗೂ ಒಂಥರ ಅದು ಒಂದು ನಮಗಂತೂ ದೇವರ ಸಮಾನ ಸರ್. ಯಾಕಂದರೆ ನಮ್ಮ ಸಿನಿಮಾಗೆ ಅಷ್ಟು ಒಂದು ಗಾಡ್ ಫಾದರ್ ಥರ ನಿಂತಿದ್ದಾರೆ ಸಿನಿಮಾದಲ್ಲಿ, ಆ ಸಪೋರ್ಟಾಗಿ ಇಡೀ ತಂಡದ ಹಿಂದೆ. ಯಾಕಂದರೆ ಹಾಗೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನಮಗೆ ತೋರಿಸಿರೋ ಪ್ರೀತಿಗಳಿಗೆ ನಾವು ಏನೇ ಮಾಡಿದ್ರೂ ಕಮ್ಮಿನೇ. ಖಂಡಿತವಲ್ಲ, ಅವ್ರಿಗೆ ದೇವರು ಏನು ಯಾವುದೇ ರೀತಿ ತೊಂದರೆ ಇನ್ನು ಯಾವತ್ತೂ ಬರೋದಿಲ್ಲ. ಏನೋ ಒಂದು ಚಿಕ್ಕದಾಗಿ ಏನು ಗಂಡಾಂತರ ಆಗಬೇಕಿತ್ತು ಅದೆಲ್ಲ ಮುಗಿದೋಗಿದೆ. ಇನ್ಮೇಲೆ ಮತ್ತೆ ಶಿವಣ್ಣ ಅವರು ಇನ್ನೊಂದು 150 ಸಿನಿಮಾ ಮಾಡ್ತಾರೆ, ಇನ್ನೂ ನಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡ್ತಾರೆ.